ಎಲ್ರಿಗೂ ನಮಸ್ಕಾರ. ಹೋಪ್ ವಾಲ್ ಆರ್ ಡೂಯಿಂಗ್ ಗುಡ್. ಓನೋ ಚೀಟಿಂಗ್ ಫುಲ್ ಓವರ್ ಸೈಡ್ ಟೈಸ್ ಎಲ್ಲ ಹಾಕಿದ್ರೆ ಅಷ್ಟು ಟೈಸ್ ಇರ್ಬೋದು. 15 ಇಂಚ್ ಎಲ್ಲ ಆಗಿದೆ ನೀವು. ಈ ಗಾಡಿ ಟೈರ್ ನೋಡಿ, ನಿಮಗೆ ಟೈರ್ ವಾಲ್ ಅಂತ ಬರ್ತಾಯ್ತಾ. ಜನರಲ್ ಆಗಿ ಹೇಳ್ತಾರೆ ಯಾರೇ ಮಾಡಿಫಿಕೇಶನ್ ಮಾಡಿಸ್ಕೊಳ್ಳಿ, ನಿಮ್ಗೆ ಅನುಕೂಲಕ್ಕೆ ಮಾಡಿಸ್ಕೊಳ್ಳಿ, ಈ ಟೈರ್ ಸೈಜ್ ಇದೆಯಲ್ಲ ಟೈರ್ ವಾಲ್ ಅಂತ ಬರುತ್ತೆ. ನಿಮ್ಗೆ ಎರಡು ಬರೋದು, ಅದು ನಿಮಗೆ ರೋಡ್ ಕಾಂಟ್ಯಾಕ್ಟ್ ತರಬೇಕು ಒಂದು, ಅಂದರೆ ಟೈರ್ ಮತ್ತೆ ರೋಡ್ ಕಾಂಟ್ಯಾಕ್ಟ್ ಇರೋದಲ್ಲ ಅದೊಂದು, ಮತ್ತೆ ಸೈಡ್ ಇರುತ್ತಲ್ಲ ಸೈಡ್ಗೆ ಸೈಡ್ ವಾಲ್ ಅಂತ ಹೇಳ್ತಾರೆ. ಸೈಡ್ ವಾಲ್ ನಿಮ್ಮ ಟೈರ್ನಲ್ಲಿ ಎಷ್ಟು ಚಿಕ್ಕದಾಗುತ್ತೆ, ಟೈರ್ ಲೈಫ್ ಅಷ್ಟೇ ಕಮ್ಮಿ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಅದು ನೋಡಿದ್ರಲ್ಲ, ಈಗ ಬತ್ತಲ್ಲಿ ನೋಡಿ ಆಯ್ತಾ, ಇದ್ರಲ್ಲಿ ಟೈರ್ ಸೈಜ್ ನೋಡಿ, ಟೈರ್ ವಾಲ್ ನೋಡಿ, ಇದನ್ನ ರೀಬಿಲ್ಟ್ ಮಾಡಿ ಇನ್ನೂ ಯೂಸ್ ಮಾಡ್ಬೋದು. ಎಷ್ಟು ಥರ ಯೂಸ್ ಮಾಡ್ಬೋದು. ನಿಮಗೆ ಟೈರ್ ವಾಲ್ ಎಷ್ಟು ಡೆಪ್ತ್ ಅಗಲ ಇರುತ್ತೆ, ಟೈರ್ ಲೈಫ್ ಅಷ್ಟೇ ಚೆನ್ನಾಗಿರುತ್ತೆ. ಅದು ಜನರಲ್ ಆಯ್ತಾ. ವೆಹಿಕಲ್ಗಳು, ಕಾರ್ಗಳಿಗೆ ಟೈರ್ ಓವರ್ ಟೈರ್ ಹಾಕ್ತೀರಾ ಅಥವಾ ಲೋ ಪ್ರೊಫೈಲ್ ಟೈರ್ ಹಾಕಿಸ್ಬೇಕಾದ್ರೆ ನೋಡಿಕೊಂಡು ಡಿಸೈಡ್ ಮಾಡಿ. ಅದರಿಂದ ನಿಮ್ಗೆ ಅವಶ್ಯಕತೆ ಏನಿರೋದು, ತುಂಬ ಫ್ಯಾನ್ಸಿಯಾಗಿ ಕಾಣುತ್ತೆ ಅಂತ ಆ ಟೈರ್ ಏನು ಕಮ್ಮಿ ಇರೋದಿಲ್ಲ, 1 to ಡಬಲ್ ರೇಟ್ ಇರುತ್ತೆ. ಆದರೆ ಅವ್ರ ಯೂಸೇಜ್ ಇದು 40,000 ಬರೋದು, ಅದು 20,000ಕ್ಕೆ ಹೋಗುತ್ತೆ ಅಷ್ಟೆ. ಅದು 1 to ಡಬಲ್ ರೇಟ್ ಬರೋದು. ಯೋಚನೆ ಮಾಡಿ ಹಾಕ್ಕೊಡಿ. ನಾನು ಈ ವಿಷಯ ಏನಕ್ಕೆ ಹೇಳಿದೆ ಅಂತಂದರೆ, ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಅಲ್ಲ ಗುರು, ಟೈರಿಂದ ಯಾವ ಥರ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಒಂದು ವೆಹಿಕಲ್ ರೋಡಲ್ಲಿ ಮೂವ್ ಆಗ್ತಿದೆ ಅಂತಂದರೆ ಬರೀ ಹೊಗೆ ಬಿಟ್ಟರೆ ಮಾತ್ರ ಅಲ್ಲ, ಥರ ತಿಟ್ಟಲ್ಲಿ ಇದ್ದಾಗ ಅಕ್ಕಪಕ್ಕದವ್ರಿಗೆ ಏನು ಕೇಳಿಸ್ಕೊಂಡು ಏನು ಅನ್ಕೋತಾರೋ ಅಂತ ಮಾತಾಡೋದಕ್ಕೆ ಮನ್ಸಾಗೋದು. ಏನು ಮಾಡಪ್ಪ ಯಾರು ಏನು ಅನ್ಕೋತಾರೆ ಅಂತ ನೀನೇ ಹೇಳಿದೆ ಬದ್ರು, ಏನಾಯ್ತು ಹೇಳ್ಕೊಳ್ಳಿ. ಕರೆಕ್ಟ್. ಈಗ ನೀವು ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಆಗುತ್ತೆ ಅಂತ ಹೇಳ್ದಲ್ವಾ, ಟೈರಿಂದ ಯಾವ ಥರ ಗುರು ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಹಾಕ್ತೀವಿ ಓಡುತ್ತೆ, ಅದರಿಂದ ಏನು ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಅಂತ ಅಲ್ವಾ. ನೀವು ಟೈರ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಮೇಯ್ನಾಗಿ 2 ಕಂಟೆಂಟ್. ಒಂದು ರಬ್ಬರ್ ಲೇಟೆಕ್ಸ್ ಅಂತ ಹೇಳ್ತಾರೆ. ಅದು ಯಾವುದೋ ಕಾಂಪೋನೆಂಟ್ ಎಲ್ಲಿಂದ ಬರುತ್ತೆ, ಮರದಿಂದ ಬರುತ್ತೆ ಆಯ್ತಾ. ಆ ಮರದಿಂದ ಬರೋ ರಬ್ಬರ್ನ ಅದನ್ನ ಇದು ಮಾಡಬೇಕಲ್ಲ, ಅಂದರೆ ಪ್ರೋಸೆಸ್ ಮಾಡಬೇಕಲ್ಲ. ಪ್ರೋಸೆಸ್ ಮಾಡೋದಕ್ಕೆ ಸಲ್ಫರ್ ಯೂಸ್ ಮಾಡ್ತಾರೆ ಟೈರ್ಗೆ ಆಯ್ತಾ. ಅದಕ್ಕೆ ಸಲ್ಫರ್ ಯೂಸ್ ಮಾಡ್ತಾರೆ. ಆಮೇಲೆ ತಂತಿಗಳಿರುತ್ತೆ, ಸ್ಟೀಲ್ ಮೆಶ್, ಸ್ಟೀಲ್ ರಿಂಗ್ ಯೂಸ್ ಮಾಡ್ತಾರೆ. ಮೇನ್ ಕಾಂಪೋನೆಂಟ್ ಬಂದು ರಬ್ಬರ್, ಸಲ್ಫರ್ ಮತ್ತೆ ಸ್ಟೀಲ್ ರಿಂಗ್ ಆಯ್ತಲ್ವಾ. ನಿಮಗೆ ರಬ್ಬರ್ ಮತ್ತು ಸಲ್ಫರ್ ಕಂಟೆಂಟ್ ಪ್ರಪೋರ್ಷನೇಟ್ ಮೇಲೆ ಟೈರ್ದು ನಿಮಗೆ ಇದು ಹಾರ್ಡ್ನೆಸ್ ಡಿಪೆಂಡ್ ಆಗುತ್ತೆ. ಟಾಪ್ ಟೈರು ಹಾರ್ಡ್ ಟೈರ್ ಅಂತ ಡಿಪೆಂಡ್ ಆಗುತ್ತೆ ಆಯ್ತಾ. ಸಲ್ಫರ್ ಕಂಟೆಂಟ್ ಮೋರ್ ಇದ್ದರೆ ಟೈರ್ ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ. ಜನರಲ್ ಪ್ಯಾಸೆಂಜರ್ ಕಾರ್ತು ಬೈಕ್ಸಲ್ಲೆಲ್ಲ ಇರೋದು. ಸ್ಪೋರ್ಟ್ಸ್ ವೆಹಿಕಲ್ಗಳಲ್ಲಿ ರಬ್ಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಸಲ್ಫರ್ ಕಂಟೆಂಟ್ ಕಮ್ಮಿ ಇರುತ್ತೆ ಆಯಿತಾ. ವೆಹಿಕಲ್ ಈಗ ರನ್ನಿಂಗ್ ಕಂಡೀಷನ್ ಇದೆ ಅಂತ ಹೇಳಿದ್ರೆ ಟೈರ್ ಆಬ್ವಿಯಸ್ಲಿ ವೇರ್ ಆಗೇ ಆಗುತ್ತಲ್ವಾ. ಆ ವೇರ್ ಆಗಿರೋ ಟೈರ್ ಪಾರ್ಟಿಕಲ್ಸ್ ಎಲ್ಲೋಯ್ತು, ಒಂದು ಬರ್ನ್ ಆಗಿ ಹೋಗ್ಬೇಕು. ಈಗ ಪೆಟ್ರೋಲ್ ಹಾಕ್ಸಿದ್ರೆ ಪೆಟ್ರೋಲ್ ಸುಟ್ಟೋಗುತ್ತೆ, ಸುಟ್ಟೋಗಿ ನಿಮಗೆ ಬರ್ನ್ ಆಗಿ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಅಥವಾ ವಾಟರ್ ಈ ಥರ ಕಂಟೆಂಟ್ ಬರುತ್ತೆ. ಅದೇ ಟೈರ್ ನಿಮ್ಗೆ ಆ ಥರ ಬರ್ನ್ ಆಗಲ್ವಲ್ಲ, ಸವಿಯೋದು. ಈಗ ರೋಡ್ ಮೇಲೆ ಗಾಡಿ ಓಡ್ತಿದೆ ಅಂತ ಆ ಟೈರ್ ಸವಿಯುತ್ತಲ್ಲ, ಸವಿದಿರೋ ಟೈರ್ ಎಲ್ಲೋಗುತ್ತೆ, ಏರ್ ಜೊತೆ ಸೇರುತ್ತೆ ಅಷ್ಟೇ. ಅದು ಯಾರಿಗೂ ಅರ್ಥ ಆಗಲ್ಲ. ಇದು ಕಾನ್ಸೆಪ್ಟೇ ಯೋಚನೆ ಮಾಡಿಲ್ಲ ಯಾರೂ. ಇದಕ್ಕೆ ಥಿಯರಿನೇ ಇದೆ ಆಯ್ತಾ. ಲಕ್ಷಾಂತರ ಟೈರ್ಗಳನ್ನ ನೀವು ಬಿಸಾಕ್ತಿರಲ್ಲ, ಹೊಸ ಟೈರ್ ಪ್ರೊಫೈಲ್ಗೂ ಈ ಹಳೆ ಟೈರ್ ಏನಾಗಿರುತ್ತೆಲ್ಲ ಉಜ್ಜೋಗ ಇರೋದೇನು ಪೌಡರ್ ಫಾರ್ಮ್ ಆಗಿ ಎನ್ವೈರ್ಮೆಂಟ್ ಸೇರುತ್ತೆ. ಅದನ್ನೇ ನಾವು ಇದು ಉಸಿರಾಡೋದು. ಈಗ ಈ ಎಮಿಷನ್ ಅಂತ ಹೇಳ್ತಾರಲ್ಲ, ಎಮಿಷನ್ ಕಾರ್ಬನ್ ಡೈಆಕ್ಸೈಡ್ ಒಂದೇ ಅಲ್ಲ ಎಮಿಷನ್. ಮೈನ್ ರೀಸನ್ ಇರೋದೇ ನಮ್ಮ ಟೈರಲ್ಲಿ ಯೂಸ್ ಮಾಡೋ ಸಲ್ಫರ್ ಕಂಟೆಂಟಿಂದ. ಅದು ಜನ ಅರ್ಥ ಮಾಡ್ಕೋಬೇಕು. ಇದನ್ನು ದೊಡ್ಡ ಕಂಪ್ನಿಗಳೆಲ್ಲ ನಿಮಗೆಲ್ಲ ಹೇಳಲ್ಲ, ಯಾಕೆ ಹೇಳಿ, ಅಪೋಸ್ ಮಾಡಿಬಿಟ್ರೆ ಅವ್ರ ಬಿಸ್ನೆಸ್ ಕಾಲಾಗತ್ತಲ್ವಾ. ನನಗೆ ಏನು ಹೇಳಿದೆ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ಯಾರಾದರೂ ಇಂಟ್ರೆಸ್ಟ್ ಇದ್ದವ್ರು ನೋಡಿ. ನೀವೀಗ ಇನ್ನೊಂದು ಕ್ವಶನ್ ಕೇಳ್ಬೋದು, ಅಲ್ಲ ಗುರು ಟೈರ್ ನಾವು ಹಾಕ್ತಿದ್ರೆ 1-2 ವರ್ಷಕ್ಕೆ ಹೋಗ್ತಾರೆ, 2-3 ವರ್ಷ ಆಗುತ್ತೆ ಲೈಫ್ ಬರುತ್ತೆ, ಪ್ಲಸ್ ಒಂದು 40,000 ಕಿಲೋಮೀಟರ್ ರನ್ ಆಗುತ್ತೆ ಆಯಿತಾ. ಟೈರ್ನ ನಿಮ್ಮ ಒಂದು ವೇ ಮಾಡಿದ್ರೆ, ತೂಕ ಮಾಡಿದ್ರೆ ನಿಮ್ಗೊಂದು ಹೊಸ ಟೈರ್ಗೂ ಹಳೆ ಟೈರ್ಗೂ ಡಿಫ್ರೆನ್ಸ್ ನಿಮ್ಗೆ ಆಲ್ಮೋಸ್ಟ್ ಒಂದು 500-600 ಗ್ರಾಮ್ ಕಮ್ಮಿ ಆಗಿದೆ ಒಂದು ಟೈರ್ ಆಯಿತಾ. 500ರಿಂದ 600 ಗ್ರಾಮ್ ಒಂದು ಟೈರ್ಗೆ ಇದಾಗಿದೆ, ಅದೇನಪ್ಪ ಓವರ್ನೌಟ್ ಆಗಿದೆ ಅಂತ ಅಂದರೆ ಅದರಿಂದ ಏನು ಪೊಲ್ಯೂಷನ್ ಅಂತ ಆಗೋದು. ಯೋಚನೆ ಮಾಡಿ, ಬರೀ ಬೆಂಗಳೂರಿನಲ್ಲಿ ನಿಮ್ಗೆ ಆಲ್ಮೋಸ್ಟ್ 2,500 ಟೈರ್ ಶಾಪ್ಗಳು ಸಿಗುತ್ತೆ ಆಯಿತಾ. ನಾನು ಹೇಳಿದೆ ಬರೀ ಬೆಂಗಳೂರಲ್ಲಿ
ದಿನಕ್ಕೆ 6 ರಿಂದ 7 ಗಾಡಿ ಟೈರ್ ಚೇಂಜ್ ಮಾಡ್ತಾರೆ ಒಂದು ಅಂಗಡಿಲಿ. 6 ರಿಂದ 7 ಗಾಡಿದು 4 ಟೈರ್ ಚೇಂಜ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಬೇಡಪ್ಪ 5 ಗಾಡಿ ಚೇಂಜ್ ಮಾಡ್ತಾರ ಒಂದು ಅಂಗಡಿಲಿ ಮಿನಿಮಮ್ ಆನ್ ಅನ್ ಆವ್ರೇಜ್. 5 × 2,000 ಎಷ್ಟಾಯಿತು? 10,000 ವೆಹಿಕಲ್ಗೆ ಟೈರ್ ಚೇಂಜ್. 10,000 ಅಂತಂದ್ರೆ ಇಂಟು 4 ಟೈರ್ ಚೇಂಜ್ ಮಾಡಿಸಿದ್ರೆ 40,000 ಟೈರ್ ಒಂದು ದಿನಕ್ಕೆ ಆಯ್ತಲ್ಲ. ಅದನ್ನು ಕನ್ಸಿಡರ್ ಮಾಡಿ, ಅದನ್ನು ಎಕಾನಮಿಕಲಿ ವೇಸ್ಟ್ ಅಲ್ವ. ಅಂದರೆ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಯಾವ ಕ್ವಾಂಟಿಟಿಯಲ್ಲಿ ಆಗ್ತಿದೆ ಅಂತ ನೀವು ಹೇಳ್ತಾ ಇರೋದು ಅಷ್ಟೇ. ಮತ್ತು ನೀನು ಓಡಿಸಲ್ವಾ ಅಂತಲ್ಲ, ನಾನು ಹೇಳ್ತಾ ಇರೋದು ಎಜುಕೇಷನಲ್ ಪರ್ಪಸ್ ಅಷ್ಟೇ. ನಾನು ಯಾವುದನ್ನು ಕಂಡೆಮ್ ಮಾಡ್ತಿಲ್ಲ. ಹೌದು, ಈ ಥರ ಇಶ್ಯೂಸ್ ಇದೆ, ಇದನ್ನು ಯಾರೂ ಹೈಲೈಟ್ ಮಾಡೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ರು. ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಅಂದಾಗ ಏನಂತಂದರೆ, ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದ್ರಿಂದ ಈ ಥರ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ನ ನಾವು ಅವಾಯ್ಡ್ ಮಾಡ್ಬೋದು. ಆದರೆ ನಾವು ಒಬ್ಬರೇ ಮಾಡೋದ್ರಿಂದ ಏನಾಗುತ್ತಲ್ಲ, ಎಲ್ಲರೂ ಕೋಆಪ್ರೇಟ್ ಮಾಡಬೇಕು ಅಷ್ಟೇ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು ಅಂತಂದರೆ ಎಲ್ಲರಿಗೂ ಎಕನಾಮಿಕಲ್ ಆಗಿರಬೇಕು, ಈಸಿ ಕನ್ವೆ ಆಗಿರಬೇಕು. ಅಂದರೆ ಅವಾಗ ತೋರ್ತದ್ನಲ್ಲ ನಿಮಗೆ ಈಸಿ ಕಮ್ಯೂಟ್. ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಇನ್ನೊಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಾವು ಪಿಚ್ ಆಗಬೇಕು ಅಂತಂದರೆ ಈಸಿ ಕಮ್ಯೂಟ್ ಇರಬೇಕು. ಯಾವ ಥರ ಮೆಟ್ರೋ ಸ್ಟೇಷನ್ದು ರೈಲ್ವೆ ಸ್ಟೇಷನ್ಗಳು ಪಕ್ಕ ಇರೋದು, ಆ ಥರ ಎಲ್ಲ ಇದ್ದಾಗ ಜನಕ್ಕೆ ಅನುಕೂಲ ಆಗುತ್ತಲ್ವ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.